ಜೈ ಭೀಮ್. ಸಿಂಧನೂರು ಜಿಲ್ಲಾ ಕನಸಿಗೆ ಈಗ ಮತ್ತಷ್ಟು ರೆಕ್ಕೆ ಮೂಡಿದೆ. ಸಿಂಧನೂರನ್ನು ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಲು ಸರ್ಕಾರ ಈಗ ಅಧಿಕೃತವಾಗಿ ವರದಿಯನ್ನು ಕೋರಿದೆ. ಈ ನಿಟ್ಟಿನಲ್ಲಿ ನಡೆದ ಬೃಹತ್ ಸಭೆಯಲ್ಲಿ MLC ಬಸನಗೌಡ ಬಾದರ್ಲಿ ಅವರು ಅಬ್ಬರಿಸಿದ್ದಾರೆ. ಈ ಕುರಿತು ಒಂದು ಚಿಕ್ಕ ರಿಪೋರ್ಟ್ ಇಲ್ಲಿದೆ. ಸಿಂಧನೂರು ತಾಲೂಕನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕೆನ್ನುವುದು ದಶಕಗಳ ಬೇಡಿಕೆ. ಈ ಹೋರಾಟಕ್ಕೆ ಈಗ ತಾರ್ಕಿಕ ಅಂತ್ಯ ಸಿಗುವ ಲಕ್ಷಣಗಳು ಕಾಣುತ್ತಿವೆ. ನಗರದ ರಾಜ್ಮಹಲ್ ಫಂಕ್ಷನ್ ಹಾಲ್ ನಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಅವರು ಜಿಲ್ಲಾ ರಚನೆಯ ಪ್ರಕ್ರಿಯೆ ಈಗ ಸರ್ಕಾರದ ಮಟ್ಟದಲ್ಲಿ ಚಾಲನೆಯಲ್ಲಿದೆ ಎಂದು ಸ್ಪಷ್ಟಪಡಿಸಿದರು. ಕಲಬುರಗಿ ಪ್ರಾದೇಶಿಕ ಆಯುಕ್ತರು ಮತ್ತು ರಾಯಚೂರು ಜಿಲ್ಲಾಧಿಕಾರಿಗಳು ಈಗಾಗಲೇ ತಹಶೀಲ್ದಾರ್ಗೆ ವರದಿ ಸಲ್ಲಿಸಲು ಸೂಚಿಸಿದ್ದಾರೆ. ಅಧಿವೇಶನದಲ್ಲಿ ನಾವು ನಡೆಸಿದ ಸುದೀರ್ಘ ಚರ್ಚೆಯ ಫಲವಾಗಿ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ. ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಸಲ್ಲಿಸುವ ವರದಿಯು ವೈಜ್ಞಾನಿಕವಾಗಿ ಮತ್ತು ಅಂಕಿಅಂಶಗಳಿಂದ ಕೂಡಿರಲಿಕ್ಕೆ ನಿಮ್ಮೆಲ್ಲರ ಸಲಹೆ ಬೇಕು ಎಂದರು. ಇದೇ ಸಮಯದಲ್ಲಿ ಸಿಂಧನೂರಿನ ಅಭಿವೃದ್ಧಿಗಾಗಿ ನಾನು ಸದಾ ಮುಂದೆ ಇರುತ್ತೇನೆ. ನನ್ನ ಕ್ಷೇತ್ರದ ಜನತೆಗಾಗಿ ತಲೆಬಾಗುವುದಕ್ಕೂ ನಾನು ಸಿದ್ಧ ಎಂದರು. ಸಭೆಯಲ್ಲಿ ಭಾಗವಹಿಸಿದ್ದ ಮಠಾಧೀಶರು ಹಾಗೂ ಸಮಾಜದ ಮುಖಂಡರು ಜಿಲ್ಲಾ ರಚನೆಗೆ ಒಮ್ಮತದ ಬೆಂಬಲ ಸೂಚಿಸಿದರು. ಒಟ್ಟಿನಲ್ಲಿ ಸಿಂಧನೂರು ಜಿಲ್ಲೆ ಆಗುವ ಕಾಲ ಹತ್ತಿರ ಬಂದಿದೆಯೋ ಎಂಬ ನಿರೀಕ್ಷೆ ಈಗ ಜನರಲ್ಲಿ ಮನೆ ಮಾಡಿದೆ. ಇದೇ ತರ ಅಪ್ಡೇಟ್ಗಾಗಿ ರಣಗಲ್ ನ್ಯೂಸ್ ವೀಕ್ಷಿಸ್ತಾ ಇರಿ.